ರಾಜ್ಯದಲ್ಲಿ ಮಳೆಯ ಆರ್ಭಟ ಜೋರಾಗಿ ನಡೀತಾ ಇದೆ. ಹೀಗಾಗಿ ಏನು ಕಳೆದ ವಾರವಷ್ಟೇ ಕರ್ನಾಟಕದ ಶಿರೂರಿನಲ್ಲಿ ಗುಡ್ಡ ಕುಸಿತ ಆಯಿತು. ಈಗ ನೆರೆಯ ರಾಜ್ಯ ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತ ಆಗಿದೆ. ಹಾಗಾದರೆ ಈ ಒಂದು ಗುಡ್ಡ ಕುಸಿತ ಅಂದರೆ ಭೂಕುಸಿತ ಯಾವೊಂದು ಕಾರಣದಿಂದ ಆಗುತ್ತೆ, ಹಾಗೆ ಇದನ್ನು ಹೇಗೆ ತಡೆಗಟ್ಟಬಹುದು ಅಂತ ಹೇಳಲಿಕ್ಕೆ ನಮ್ಮ ಜೊತೆ ವಿಜ್ಞಾನಿ ಆದಂತಹ ಡಾಕ್ಟರ್ ಶ್ರೀನಿವಾಸ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಯಾವೊಂದು ಕಾರಣದಿಂದ ಈ ಒಂದು ಭೂಕುಸಿತ ಉಂಟಾಗುತ್ತೆ ಅಂತ ಹೇಳಿ. ಸರ್, ಈಗ ರಾಜ್ಯದಲ್ಲಿ ಹಾಗೆ ಹೊರ ರಾಜ್ಯದಲ್ಲೂ ಕೂಡ ಭೂಕುಸಿತ ಆಗಿರುವಂಥದ್ದು ಯಾವೊಂದು ಕಾರಣಕ್ಕೆ ಈ ಒಂದು ಭೂಕುಸಿತ ಉಂಟಾಗುತ್ತೆ, ಮತ್ತು ಭೂಕುಸಿತ ಅಂದರೆ ಏನು ಸರ್? ಭೂಕುಸಿತ ಅಂದರೆ ಮೊದಲು ಇದನ್ನು ನೈಸರ್ಗಿಕ ವಿಕೋಪ ಅಂತ ವ್ಯಾಖ್ಯಾನಿಸಲಾಯಿತು. ಆದರೆ ಇತ್ತೀಚಿನ ದಿನದಲ್ಲಿ ಈಗ ಆಗ್ತಿರೋದು ನೋಡಿದರೆ ಇದು ನೈಸರ್ಗಿಕ ಆಗಿಲ್ಲ. ಇದು ಕೇವಲ ನಾವು ಏನು ಮಾನವ ನಿರ್ಮಿತ ಅಂತ ಕರಿತೀವಿ, ಮ್ಯಾನ್ ಮೇಡ್ ಅಂತ ಕರಿತೀವಿ. ಮೊದಲು ನ್ಯಾಚುರಲ್ ಡಿಸಾಸ್ಟರ್ ಆಗಿದ್ದರೆ ಇವಾಗ ಮ್ಯಾನ್ ಮೇಡ್ ಡಿಸಾಸ್ಟರ್ ಆಗಿ ಕನ್ವರ್ಟ್ ಆಗಿದೆ. ಸುಮಾರು ರಾಜ್ಯದಲ್ಲೇ ಅಲ್ಲ, ನಮ್ಮ ದೇಶದಲ್ಲಿ ಏನು ಭೂಕುಸಿತಗಳಾಗ್ತವೆ ಇದರಲ್ಲಿ 70% ಶೇಕಡ 70% ನಾವು ಮನುಷ್ಯನಿಂದ ಏನು ಮಾನವನಿಂದ ನಿರ್ಮಿತವಾದವು. ಅಂದರೆ ಮಾನವ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾನೆ ಅದರಿಂದ ಆಗಿರ್ತಕ್ಕಂಥ ಭೂಕುಸಿತ ಅಂದರೆ ಮುಖ್ಯವಾಗಿ ಯಾವುದೇ ಇಳಿಜಾರು ಪ್ರದೇಶದಲ್ಲಿ, ಗುಡ್ಡಗಾಡು ಪ್ರದೇಶದಲ್ಲಿ ಮಣ್ಣು, ಕಲ್ಲು ಅಥವಾ ಕೆಸರು ನೀರಿನೊಂದಿಗೆ ಅದು ಮೇಲಿಂದ ಕೆಳಗೆ ಇಳಿಜಾರು ಪ್ರದೇಶದಲ್ಲಿ ಜಾರುವುದೇ ಭೂಕುಸಿತ ಅಂತ ಕರಿತೀವಿ. ಮುಖ್ಯವಾಗಿ ಇದಕ್ಕೆ ಮುಖ್ಯ ಕಾರಣ ನಾವು ತಿಳ್ಕೊಬೇಕಂದ್ರೆ, ಇವಾಗ ನಮಗೆ ಪಶ್ಚಿಮ ಘಟ್ಟ ಪ್ರದೇಶ ಇದೆ. ಅದರಲ್ಲಿ ನಮಗೆ ಈ ರಾಜ್ಯಗಳು, ನಮ್ಮ ಕೇರಳ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಇತ್ತೀಚಿನ ದಿನದಲ್ಲಿ ಭೂಕುಸಿತಗಳ ಇದು ಹಾವಳಿ ಜಾಸ್ತಿ ಆಗ್ತಾಯಿದೆ, ದುರಂತಗಳು ಜಾಸ್ತಿ ಆಗ್ತಾ ಇದ್ದಾವೆ. ನಮಗೆ 9ರಿಂದ 2009ರಲ್ಲಿ ಸತ ನಮ್ಮ ರಾಜ್ಯದಲ್ಲಿ ಕಡಬಾಡ ಏರಿಯಾದಲ್ಲಿ, ಕಾರವಾರದ ಹತ್ರ ಒಂದಾಗಿ ಅವಾಗಲೂ ಸುಮಾರು 27 ಜನ ಮೃತಪಟ್ಟಿದ್ದರು. ಅದೇ ರೀತಿ 18ರಲ್ಲಿ 19ರಲ್ಲಿ ಸತತವಾಗಿ ಭೂಕುಸಿತಗಳಾಗಿ ನಮ್ಮ ರಾಜ್ಯದ ಕೊಡಗು ಜಿಲ್ಲೆಯಲ್ಲಾಗಿರ್ಬೋದು. ಅದೇ ರೀತಿ ನಮಗೆ ಪಕ್ಕದಲ್ಲೇ ಇರ್ತಕ್ಕಂಥ ನಮಗೆ ಕೇರಳದಲ್ಲಿಯೂ ಸಹ ಸಾಕಷ್ಟು ಭೂಕುಸಿತಗಳು ಆಗಿತ್ತು. ಸೊ ಇದಕ್ಕೆ ಮುಖ್ಯ ಕಾರಣ ಘಟ್ಟ ಪ್ರದೇಶ, ಅಂದರೆ ಎಲ್ಲಿ ಗುಡ್ಡಗಾಡು ಇರ್ತದೆ, ಗುಡ್ಡ ಪ್ರದೇಶ ಇರ್ತದೆ, ಇದು ಒಂದು ಮುಖ್ಯವಾದರೆ ತದನಂತರ ಅಲ್ಲಿರ್ತಕ್ಕಂಥ ಕಲ್ಲಿನ ರಚನೆ, ಮಣ್ಣಿನ ರಚನೆ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ನಮಗೆ ಏನು ಘಟ್ಟ ಪ್ರದೇಶದಲ್ಲಿ ಏನು ಇದೆ ಕಲ್ಲು ಅಥವಾ ಮಣ್ಣು ನೋಡಿದಾಗ, ಮಣ್ಣು ಸಾಕಷ್ಟು ಥಿಕ್ನೆಸ್ ಆಫ್ ಸಾಯಿಲ್ ಅಂತ ಕರಿತೀವಿ, ಭಾಳ ತಿಕ್ಕಾಗಿದೆ ಸಾಯಿಲು. ಅದರ ಕ್ಯಾರೆಕ್ಟರಿಸ್ಟಿಕ್ಸು ಸಹ ನೀರನ್ನು ಜಾಸ್ತಿ ಹಿಡಿದಿಟ್ಕೊಳೋ ಶಕ್ತಿ ಜಾಸ್ತಿ ಇದೆ, ನೀರನ್ನು ತೊಗೊಳಕ್ಕೆ ಅದು ಇನ್ಫಿಲ್ಟ್ರೇಷನ್ ಕೆಪಾಸಿಟಿ ಅಂತ ಕರಿತೀವಿ, ಅದು ಜಾಸ್ತಿ ಇರ್ತದೆ ಮಣ್ಣಲ್ಲಿ. ಅದು ಅಲ್ಲದೆ ಮೂರನೇ ಮುಖ್ಯ ಕಾರಣ ಅಂತ ಅಂದರೆ, ನಾವೇನು ಅಭಿವೃದ್ಧಿ ಕಾರ್ಯಗಳು, ನಾವು ರಸ್ತೆ ಆಗಿರ್ಬೋದು, ರೈಲ್ ರಸ್ತೆ ಆಗಿರ್ಬೋದು, ಅಥವಾ ಕರೆಂಟಿನ ಪವರ್ ಲೈನು ಹಾಕಲಿಕ್ಕೆ ಗುಡ್ಡ ಕಡಿತ ಮಾಡೋದಾಗಿರ್ಬೋದು, ಗಣಿಗಾರಿಕೆ ಆಗಿರ್ಬೋದು, ಅರಣ್ಯ ನಾಶ ಆಗಿರ್ಬೋದು, ಇವೆಲ್ಲದ ಒಂದು ಇಂಪ್ಯಾಕ್ಟು ನಾವೇನು ಕರಿತೀವಿ ಕಾಂಪೌಂಡ್ ಎಫೆಕ್ಟ್ ಅಂತ ಕರಿತೀವಿ. ಇದರಿಂದ ನಮಗೆ ಭೂಕುಸಿತಗಳು ಘಟ್ಟ ಪ್ರದೇಶದಲ್ಲಿ ಜಾಸ್ತಿ ಆಗಲಿಕ್ಕೆ ಕಾರಣ. ಸರಿ, ಅಂದರೆ ಇವಾಗ ಕೇವಲ ಘಟ್ಟ ಪ್ರದೇಶದಲ್ಲಿ ಭೂಕುಸಿತ ಆಗುತ್ತೆ, ಇಲ್ಲಾಂದರೆ ಬಯಲು ಪ್ರದೇಶ ಅಂದರೆ ಇವಾಗ ಬೆಳಗಾವಿ ಅಥವಾ ಬೇರೆ ಬೇರೆ ಜಾಗದಲ್ಲೆಲ್ಲ ಬಯಲು ಪ್ರದೇಶಗಳಿರುತ್ತೆ, ಅಂಥ ಪ್ರದೇಶದಲ್ಲೂ ಭೂಕುಸಿತಗಳಾಗತ್ತಾ? ಭೂಕುಸಿತ ಮುಖ್ಯವಾಗಿ ಘಟ್ಟ ಪ್ರದೇಶದಲ್ಲಿ ಆಗೋದು. ಯಾಕಂದರೆ ಅದಕ್ಕೆ ಪ್ಲೇನ್ ಲ್ಯಾಂಡ್ ಇದ್ದರೆ ಭೂಕುಸಿತ ಆಗಲಿಕ್ಕೆ ಚಾನ್ಸಸ್ ಇರೋದಿಲ್ಲ. ಎಲ್ಲಿ ನಿಮಗೆ ಅಫ್ಕೋರ್ಸ್ ಪ್ಲೇನ್ ಲ್ಯಾಂಡಲ್ಲಿ ಎಲ್ಲಿ ನೀವು ಕಲ್ಲು ಕ್ವಾರಿಗಳಾಗಿರ್ಬೋದು, ಅಥವಾ ನೀವು ಪ್ಲೇನ್ ಲ್ಯಾಂಡಲ್ಲೇ ಕೆಲವು ಟೈಮಲ್ಲಿ ನಾವು ರಸ್ತೆ ಅಥವಾ ಬೇರೆ ಅದಕ್ಕೆ ಬೇಕಾಗಿರೋ ಮಣ್ಣನ್ನು ಕಡಿದಿರ್ತೀವಿ, ಅಥವಾ ಹಳ್ಳಗಳಲ್ಲಿ ಹಳ್ಳ ಇರ್ತಿರ್ತದೆ, ಅಥವಾ ದಡನ ಕೊರಕಲಾಗಿರ್ತದೆ, ಅಥವಾ ಮಣ್ಣು ಅಲ್ಲಿಂದ ಹಳ್ಳದಿಂದ ಮಣ್ಣು ತೆಗಿತೀವಿ. ಅಂಥ ಟೈಮಲ್ಲಿ ಅಲ್ಲಿ ಸ್ವಲ್ಪ ಕುಸಿತ ಆಗ್ಬೋದು. ಆದರೆ ಹೆಚ್ಚಿನ ಪ್ರಮಾಣದ ಸುಮಾರು 95ರಷ್ಟು ಗುಡ್ಡ ಕುಸಿತಗಳು ಅಥವಾ ಭೂಕುಸಿತಗಳಾಗೋದೇ ಘಟ್ಟ ಪ್ರದೇಶಗಳಲ್ಲಿ. ಸರ್, ಮಳೆಗಾಲದಲ್ಲೇ ಹೆಚ್ಚಾಗಿ ಯಾಕೆ ಆಗುತ್ತೆ, ಅಥವಾ ಬೇರೆ ಕಾಲದಲ್ಲೂ ಕೂಡ ಭೂಕುಸಿತಗಳು ಉಂಟಾಗತ್ತಾ? ಇದು ಭೂಕುಸಿತ ಆಗಲಿಕ್ಕೆ 2 ಮುಖ್ಯ ಕಾಸಿಟಿವ್ ಫ್ಯಾಕ್ಟರ್ಸ್ ಅಂತೀವಿ, ಕಾರಣಗಳಿರ್ತವೆ. ಒಂದು, ಹಿಮಾಲಯದಲ್ಲಿ ಆಗಿರ್ತಕ್ಕಂಥ ಭೂಕುಸಿತಗಳನ್ನು ನೋಡಿದಾಗ ನಾವು ಅಲ್ಲಿ ಭೂಕಂಪನಗಳಿಂದ ಮಣ್ಣು ಅಥವಾ ಕಲ್ಲು ಸಡಿಲಗೊಂಡು ಅದರಿಂದ ಆಗುವ ಸಾಧ್ಯತೆಗಳು ಇರ್ತದೆ. ಶೇಕಾಗ್ತದಲ್ಲ, ಭೂಮಿ ಶೇಕಾದಾಗ ಅದರಿಂದ ಮೇಲಿರೋ ಭಾರದ ಇವನು ಕೆಳಗೆ ಬೀಳುವಂಥ ಸಾಧ್ಯತೆ ಇರ್ತದೆ. ಅದು ಹೆಚ್ಚಿನ ಪ್ರಮಾಣದಲ್ಲಿ, ಎಸ್ಪೆಷಲಿ ನಮಗೆ ಹಿಮಾಲಯನ್ ರೀಸನ್ನು ಅಥವಾ ನಾರ್ತ್ ಈಸ್ಟ್ ಇದರಲ್ಲಿ ಅಲ್ಲಿ ಭೂಕಂಪನಗಳ ಕೇಂದ್ರೀಕೃತವಾಗಿದ್ದಾವೆ. ಅಲ್ಲಿ ಸ್ವಲ್ಪ ಆಗೋ ಭೂಕುಸಿತ, ಅಲ್ಲಿ ಭೂಕಂಪನಗಳಾಗುವ ಜಾಸ್ತಿ ಸಾಧ್ಯತೆ ಆ ಭಾಗದಲ್ಲಿ ಇರೋದ್ರಿಂದ ನಮಗೆ ಭೂಕುಸಿತಗಳು ಸಹ ಆ ಭಾಗದಲ್ಲಿ ಭೂಕಂಪನದಿಂದ ಆಗ್ತವೆ.
ಮಳೆನೂ ಇರ್ತದೆ, ಮಳೆಯಿಂದಲೂ ಆಗ್ತದೆ. ಬಟ್ ಭೂಕಂಪನಗಳು ಸಹ ಅಲ್ಲಿ ಭೂಕುಸಿತ ಆಗಲಿಕ್ಕೆ ಒಂದು ಸಹಕಾರ ನೀಡ್ತವೆ. ಆದರೆ ನಮ್ಮ ರಾಜ್ಯ ಆಗಿರ್ಬೋದು, ಈ ಘಟ್ಟ ಪ್ರದೇಶ ಅಂತ ನಾವೇನು ಕರಿತೀವಿ, ಪಶ್ಚಿಮ ಘಟ್ಟ ಪ್ರದೇಶಗಳು ಏನು ಮಲ್ನಾಡು ಅಂತ ಕರಿತೀವಿ, ಈ ಭಾಗದಲ್ಲಿ ಆಗುವಂಥ ಭೂಕುಸಿತಕ್ಕೆ ಮುಖ್ಯವಾಗಿ ಕಾರಣನೇ ಮಳೆ 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 ಮಳೆ. ಸರ್, ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಸಾಕಷ್ಟು ಭೂಕುಸಿತಗಳು ನೋಡಿರ್ತೀರಾ. ಪರ್ಟಿಕ್ಯುಲರ್ ಆಗಿ ಅಂದರೆ ರಾಜ್ಯದಲ್ಲಿ ಯಾವೆಲ್ಲ ಭಾಗದಲ್ಲಿ ಜಾಸ್ತಿ ಭೂಕುಸಿತಗಳು ಉಂಟಾಗುತ್ತೆ ಮತ್ತು ಯಾವೊಂದು ರಾಜ್ಯದಲ್ಲಿ ಹೆಚ್ಚಾಗಿ ಭೂಕುಸಿತ ಉಂಟಾಗುತ್ತೆ ಸರ್? ನಾವು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಆಗಿರ್ಬೋದು, ಅಥವಾ ಕರ್ನಾಟಕ ರಾಜ್ಯ ನಮಗೆ ಏನು ವಿಪತ್ತು ನಿರ್ವಹಣಾ ಕೇಂದ್ರ ಇದೆ, ಅದರಲ್ಲಿ ಒಂದು ಅಧ್ಯಯನ ಕೈಗೊಳ್ಳಲಾಯಿತು. ನಮಗೆ ಸಾಕಷ್ಟು ಅಧ್ಯಯನ ಮಾಡ್ತಿದ್ದೀವಿ. ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಒಂದು ನೋಡಲ್ ಏಜೆನ್ಸಿ ಇರ್ತದೆ, ಅವರು ಸಹ ಭೂಕುಸಿತಗಳು ಎಲ್ಲೆಲ್ಲಿ ಆಗ್ತಾವೆ ಅನ್ನೋದು ಮ್ಯಾಪ್ ಮಾಡಿದ್ದಾರೆ, ಇಲ್ಲ ಅಂತ. ಅದ್ರ ಜೊತೆಗೆ ನಮ್ಮ ಕೇಂದ್ರದಿಂದಲೂ ಸಹ ಸಾಕಷ್ಟು ಕೆಲಸ ಆಗಿದೆ ಅದ್ರ ಬಗ್ಗೆ. ಇವೆಲ್ಲವನ್ನು ನೋಡಿದಾಗ ಸುಮಾರು ನಮ್ಮ ರಾಜ್ಯದ ಸುಮಾರು 13ರಷ್ಟು, ಅಂದರೆ 13% ಭೂಭಾಗದ 13% ಅಂದರೆ ಘಟ್ಟ ಪ್ರದೇಶ ಮತ್ತು ಕರಾವಳಿ ಪ್ರದೇಶ. ಈ ಎರಡು ಪ್ರದೇಶಗಳಲ್ಲಿ ಭೂಕುಸಿತಕ್ಕೆ ಸಂಭವಿಸುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅದಕ್ಕೆ ಲ್ಯಾಂಡ್ಸ್ಲೈಡ್ ವಲ್ನರಬಿಲಿಟಿ ಏರಿಯಾ ಅಂತ ಕರಿತೀವಿ ನಾವು ಈ ಭಾಗದಲ್ಲಿ. ಇದು ಆದರೆ ಸುಮಾರು 23 ತಾಲೂಕುಗಳು ಬರ್ತದೆ. 23 ತಾಲೂಕುಗಳಲ್ಲಿ ಭೂಕುಸಿತ ಆಗುವ ಸಾಧ್ಯತೆಗಳು ಇದೆ ಅಂತ ನಾವು ಆಗಲೇ ಐಡೆಂಟಿಫೈ ಮಾಡಿದ್ದೀವಿ. ಈ ಭಾಗದಲ್ಲೇ ಆದರೆ ಭೂಕುಸಿತಗಳಾಗೋದು ನಮ್ಮ ರಾಜ್ಯದಲ್ಲಿ. ಸರ್, ನೀವೇ ಹೇಳಿದ್ರಿ ನಮ್ಮ ಅಭಿವೃದ್ಧಿಗಳಿಂದ ಭೂಕುಸಿತಗಳು ಒಂದು ಕಾರಣ ಭೂಕುಸಿತ ಆಗೋದಕ್ಕೆ ಅಂತ. ಸೊ ಎಲ್ಲೋ ಒಂದು ಕಡೆ ಡೆವಲಪ್ಮೆಂಟ್ ಆಗ್ತಾ ಇದ್ದೀವಿ, ಆ ಒಂದು ಡೆವಲಪ್ಮೆಂಟೇ ನಮಗೆ ಮಾರಕ ಆಗ್ತಿದೆ ಅಂತ ಅನ್ನಿಸ್ತಾ ಇಲ್ವಾ? ಇಲ್ಲ, ಯಾವತ್ತೂ ಅಷ್ಟೇ ಡೆವಲಪ್ಮೆಂಟ್ಸ್ ಆಗಬೇಕು. ಇಲ್ಲ ಅಂದ್ರೂ ನಮಗೆ ಇವಾಗ ನಾವು ಡ್ಯಾಮ್ಗಳು ಕಟ್ಟೋದ್ರಿಂದ ಭೂಕುಸಿತಗಳಾಗ್ತವೆ, ಅಥವಾ ರೋಡ್ಗಳು ಮಾಡೋದ್ರಿಂದ ಭೂಕುಸಿತಗಳಾಗ್ತವೆ, ರೈಲ್ವೆ ಲೈನ್ ಆಗೋದ್ರಿಂದ, ಪವರ್ ಲೈನ್, ಇವೆಲ್ಲವೂ ಎಸೆನ್ಸಿಯಲ್, ನಮಗೆ ಎಸೆನ್ಸಿಯಲ್ ಆಗಿದೆ. ಆದರೆ ನಾವು ಇದು ಯಾವುದೇ ಒಂದು ಅಭಿವೃದ್ಧಿ ಇಂಥ ಕಾರ್ಯಗಳು ಮಾಡಬೇಕಾದ್ರೆ ವೈಜ್ಞಾನಿಕತೆ ಅಧ್ಯಯನ ಕೈಗೊಳ್ಳಬೇಕಾಗ್ತದೆ. ಅಲ್ಲಿರ್ತಕ್ಕಂಥ ಮಣ್ಣು ಮತ್ತು ಕಲ್ಲಿನ ಗುಣಲಕ್ಷಣಗಳನ್ನು ನಾವು ಅರ್ಥಕೊಳ್ಬೇಕಾಗ್ತದೆ. ಚೆನ್ನಾಗಿ ಅರ್ಥಕೊಂಡು ಅದಕ್ಕೆ ತಕ್ಕಂಥ ಡಿಸೈನ್ಸ್, ನಾವೇನೋ ಸ್ಟ್ರಕ್ಚರಲ್ ಡಿಸೈನ್ಸ್ ಅಂತ ಕರಿತೀವಿ, ಅಂಥವನ್ನು ಮಾಡಿಸಿದರೆ ಭೂಕುಸಿತಗಳ ಆಗುವ ಸಾಧ್ಯತೆಯನ್ನು ಅಟ್ಲೀಸ್ಟ್ ತಡೆಗಟ್ಟಲಿಕ್ಕೆ ಆಗದಿದ್ರೂ ಸ್ವಲ್ಪ ಉಪಶಮನ ಮಾಡಲಿಕ್ಕೆ ಆಗುತ್ತೆ. ಸರ್, ಎವ್ರಿ ಪ್ರಾಬ್ಲಮ್ ಆಸ್ ಅ ಸೊಲ್ಯೂಷನ್. ಸೊ ಭೂ ಕುಸಿತ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನು ತಡೆಗಟ್ಟುವಂತಹ ಕೆಲವೊಂದಿಷ್ಟು ಮಾರ್ಗೋಪಾಯಗಳು ಇದ್ದೇ ಇರುತ್ತೆ. ಸೊ ಏನೆಲ್ಲ ಮಾರ್ಗದಿಂದ ನಾವು ತಡೆಗಟ್ಬೋದು? ಇದು ನಾನು ಹೇಳಿದಂಗೆ ಈಗಾಗಲೇ ನಾವು ಯಾವಾಗ ಈ ಸ್ಲೋಪ್ ಸ್ಟೆಬಿಲಿಟಿ, ಇನ್ಸ್ಟೆಬಿಲಿಟಿ ಮಾಡ್ತೀವಿ, ಅಂದರೆ ಯಾವಾಗ ಇಳಿಜಾರು ಪ್ರದೇಶಗಳನ್ನು ಸ್ಥಿರ ಸ್ಥಿತಿಯಿಂದ ಅಸ್ಥಿರಗೊಳಿಸ್ತೀವಿ ಅಂಥ ಟೈಮಲ್ಲಿ ಭೂಕುಸಿತ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅಸ್ಥಿರಗೊಳಿಸಬಾರ್ದು. ಅಸ್ಥಿರ ಆದರೆ ಅದನ್ನು ಯಾವ ಥರ ತಡೆಗಟ್ಟಬೇಕು ಅನ್ನೋದಕ್ಕೆ ನಾವು ಡಿಸೈನ್ಸ್ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲು, ನಾವು ಒಂದು ರೋಡ್ ಮಾಡ್ತಾಯಿದ್ದೀವಿ. ಅಲ್ಲಿ ರೋಡ್ ಮಾಡಬೇಕಾದ್ರೆ ಯಾವುದೇ ಸಂದರ್ಭದಲ್ಲಿ ಸಹ ನೀವು 45 ಡಿಗ್ರಿ ಅಂತ ಕರಿತೀವಿ, ಅಷ್ಟು ಸ್ಲೋಪ್ ಮೇಂಟೈನ್ ಮಾಡಬೇಕಾಗ್ತದೆ. ಯಾವಾಗ ನೀವು ಈ ಸ್ಲೋಪ್ 45 ಡಿಗ್ರಿಯಿಂದ 90 ಡಿಗ್ರಿಗೆ ತೊಗೊಂಡೋಗ್ತೀರಾ, ಆವಾಗ ಭೂಕುಸಿತ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರಿಂದ ನೀವು ಯಾವುದೇ ಗುಡ್ಡ ಕಟ್ ಮಾಡಬೇಕಾದ್ರೆ ಸೈಂಟಿಫಿಕಾಗಿ ಕಟ್ ಮಾಡಬೇಕಾಗ್ತದೆ. ಟೆರೆಸ್ ಕಟ್ಟಿಂಗ್ ಅಂತ ಕರಿತೀವಿ, ಇಲ್ಲಾಂದರೆ ಟೆರೆಸ್ ಟೈಪ್ ಈ ಥರ ಕಟ್ ಮಾಡ್ಕೊಂಡು ಹೋಗಬೇಕು. ಇಲ್ಲಾಂದರೆ 45 ಡಿಗ್ರಿ 45 ಡಿಗ್ರಿ ಇಟ್ಕೊಂಡು ಗುಡ್ಡ ಕಟ್ ಮಾಡೋದು ಒಂದಾದರೆ ಅದು ಒಂದು ನಾವು ಇದು ಮಾಡೋದು. ಇಂಪಾರ್ಟೆಂಟ್ ಅಂದರೆ ಎಲ್ಲಿ ಕಟ್ ಮಾಡ್ತಿರೋ ಅಲ್ಲಿ ಪ್ರಿವೆನ್ಟಿವ್ ಒಂದು ಮಿಟಿಗೇಷನ್ ಮೆಜರ್ಸಲ್ಲಿ ಸ್ಟ್ರಕ್ಚರಲ್ ಮೆಜರ್ಸ್ ಅಂತ ಕರಿತೀವಿ. ಸ್ಟ್ರಕ್ಚರಲ್ ಮೆಜರ್ಸ್ ಅಂದರೆ ಅದಕ್ಕೆ ರಿಟೆನ್ಷನ್ ವಾಲ್ ಆಗಿರ್ಬೋದು, ರಿಟೆನ್ಷನ್ ಮೆಸ್ ಹಾಕೋದಾಗಿರ್ಬೋದು, ರಾಕ್ ಬೋಲ್ಟಿಂಗ್ ಅಂತ ಕರಿತೀವಿ. ಇವೆಲ್ಲ ಮಾಡೋದ್ರಿಂದ ಸ್ವಲ್ಪ ಮಿಟಿಗೇಟ್ ಮಾಡ್ಬೋದು, ಇಲ್ಲ ಅಂತ. ಇವು ಸ್ಟ್ರಕ್ಚರಲ್ ಮೆಜರ್ಸ್ ಆಗ್ತವೆ. ಅದು ನಾನ್ ಸ್ಟ್ರಕ್ಚರಲ್ ಮೆಜರ್ಸ್ ಅಂದರೆ ಇನ್ನೊಂದು ಏನಂದರೆ, ನೀವು ಪಾಲಿಸಿ ಪ್ಲ್ಯಾನ್ಸ್ ಮಾಡಬೇಕಾಗ್ತದೆ. ಬಹಳ ಮುಖ್ಯ ಇದು. ಪಾಲಿಸಿ ಪ್ಲ್ಯಾನ್ಸ್ ಅಂದರೆ ಯಾವ ಪ್ರದೇಶಕ್ಕೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಾಗಬೇಕಾದ್ರೆ ಯಾವ ಥರ ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು, ಎಲ್ಲಿ ಮಾಡಬೇಕು, ಎಲ್ಲಿ ಮಾಡಬಾರ್ದು ಅದನ್ನ ಗೈಡ್ಲೈನ್ಸು ಮಾಡಬೇಕಾಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದರೆ ನಾನ್ ಸ್ಟ್ರಕ್ಚರಲ್ ಮೆಜರಲ್ಲಿ ಎಲ್ಲ ಕಮ್ಯುನಿಟಿಗೆ, ಅಲ್ಲಿ ಇರ್ತಕ್ಕಂಥ ಸಮುದಾಯಕ್ಕೆ ಅರಿವು ಮೂಡಿಸ್ಬೇಕು ನಾವು. ಈ ಭೂಕುಸಿತ ಅಂದರೆ ಏನು, ಇವು ಯಾಕೆ ಆಗ್ತವೆ, ಇದನ್ನು ಆಗ್ದಂಗೆ ಏನು ಮಾಡಬೇಕು, ಮಿಟಿಗೇಷನ್ ಮೆಜರ್ಸ್ ಏನು ಮಾಡಬೇಕು ಅಂತ ಸಮುದಾಯಕ್ಕೆ ಅರಿವು ಮೂಡಿಸ್ಬೇಕು. ಯಾಕಂದರೆ ಅವರು ಮನೆಗಳು ಕಟ್ಟಬೇಕಾದ್ರೆ ಅವರು ಕಟ್ ಮಾಡ್ತಾರೆ. ಹಿಂಗೆ ಕಟ್ ಮಾಡೋದ್ರಿಂದ ಹಿಂಗಾಗುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಿದ್ರೆ ಅವರು ಮಾಡಬೇಕಾದ್ರೂ ಅದನ್ನೆಲ್ಲ ಪಾಲಿಸ್ತಾರೆ. ಪ್ಲಸ್ ರೋಡ್ ಕಟ್ಟಿಂಗ್ಸ್ ಹಂಗೆ ಆದಾಗ ಪಬ್ಲಿಕ್ಸೇ ಕ್ವಶನ್ ಮಾಡೋಂಗೆ ಆಗಬೇಕು. ಇವೆಲ್ಲನೂ ಆಗಬೇಕು. ಟೌನ್ ಪ್ಲ್ಯಾನಿಂಗು ಅಥವಾ ಗ್ರಾಮ ಪಂಚಾಯತಿ ಪ್ಲ್ಯಾನಿಂಗನ್ನ ಇವಾಗ ಇರೋ ನಾರ್ಮ್ಸ್ ಬಿಟ್ಟು ಬೇರೆ ಅದನ್ನು ಅಪ್ಗ್ರೇಡ್ ಮಾಡಿ ಅದಕ್ಕೆ ಹೊಸ ನಾರ್ಮ್ಸ್ನ
ತರಬೇಕಾಗ್ತದೆ. ಈ ಭೂಕುಸಿತ ಪ್ರದೇಶಗಳಲ್ಲಿ ಮನೆಗಳು ಕಟ್ಟಬೇಕಾದ್ರೆ ಯಾವ ಥರ ನಾವು ಪಾಲಿಸ್ಬೇಕಾಗ್ತದೆ ಅಂತ ಇವೆಲ್ಲನೂ ಮಾಡಿದರೆ ಅಟ್ಲೀಸ್ಟ್ ನಾವು ತಡೆಗಟ್ಟಕ್ಕೆ ಆಗದಿದ್ರೂ ಸಹ ಕೆಲವು ಉಪಶಮನ ಮಾಡ್ಬೋದು ಇದನ್ನು. ಇದಿಷ್ಟು ಏನು ಭೂವಿಜ್ಞಾನಿ ಆದಂತಹ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರು ಪವರ್ ಟಿವಿಯೊಂದಿಗೆ ಅಂದರೆ ಭೂಕುಸಿತ ಯಾವೊಂದು ಕಾರಣಕ್ಕೆ ಆಗುತ್ತೆ ಮತ್ತು ಭೂಕುಸಿತವನ್ನು ಯಾವೆಲ್ಲ ಕ್ರಮದಿಂದ ತಡೆಗಟ್ಟಬಹುದು ಅಂತ ಹೇಳಿ ಅವರು ಪವರ್ ಟಿವಿಯೊಂದಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹಂಚ್ಕೊಂಡ್ರು. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.